ಆಗ್ಬಹುದು ಏನು ಮಂತ್ರಿ, ಆಯ್ತು ಅಂದ್ರೆ ತಿಳ್ಕೊಳ್ಳಿ. అవునండి ನಿಮಗೆ గండా ಬೇಕು అష్టే తానే, అంటే మీకు ఒక ఎమర్జెన్సీ మొగుడు కావాలి కదూ? ಎಸ್ ಮಿಸ್ಟರ್ ಆಲ್ ಇನ್ ಒನ್. ಕೇವಲ 30 ದಿನ ಮಾತ್ರ. ಆಯ್ತು. ನಾನು ಗಂಡನ ಥರ ನಟಿಸ್ಬೇಕು. ಆಯ್ತು. 31ನೇ ದಿನ ಆತ ಆ ಪೋಸ್ಟಲ್ಲಿ ಇರಬಾರ್ದು. ಆಯ್ತು. ಆ ರೀತಿ ಆಕ್ಟ್ ಮಾಡೋಕೆ 1 ಲಕ್ಷ ರೂಪಾಯಿ ಕೊಡ್ತೀನಿ. 1 ಲಕ್ಷ? ಆಯ್ತು. 1 ತಿಂಗಳು ನಾನು ಹೇಳ್ದ ಕೇಳ್ಕೊಂಡಿರ್ಬೇಕು. ಆಯ್ತು. కానీ ఒక మాట, దాంట్లో నా కమిషన్ 10% ఇస్తారా? ఇస్తాము. ఓకే. ಟೈಮ್ ಆಗೋಯ್ತಲ್ಲಪ್ಪ. ನೀವು ನಮಸ್ಕಾರ ಏನು ಬೇಕಾಗಿಲ್ಲ, ಇವತ್ತೊಂದು 15,000 ರೂಪಾಯಿ ಕೊಡು ಸಾಕು. ದಯವಿಟ್ಟು ಕ್ಷಮಿಸಿ ಸರ್, 15,000 ಅಲ್ಲ, 1 ರೂಪಾಯಿ ಕೂಡ ಯಾರಿಗೂ ಕೊಡಬಾರ್ದು ಅಂತ ಅಮ್ಮ ಅವ್ರ ಕಟ್ಟಪ್ಪಣೆ ಆಗಿದೆ. ಹೌದು, ಮತ್ತೆ ಹೇಳ್ತಾ ಇದ್ರೆ ಹಾಳಾಗೋಗ್ಬಿಡ್ತದೆ ಫ್ಯಾಕ್ಟ್ರಿ. ನೀವೇನು ಹುಡುಗಾಟ ಜನ ಎಲ್ಲ ಹೊಡ್ಕೊಂಡು ಹೋಗ್ಬಿಡ್ತದೆ ಗೊತ್ತಾಗಿದೆ, ಅದಕ್ಕೆ ಹೇಳಿದ್ದಾರೆ. ನನ್ನ ಕುಟುಂಬದ ನೋಡು, ನನಗೇನು ತೊಂದರೆ ಆಗಲ್ಲ, ಕೊಡು. ನೋಡಿ, ನೀವು ಕುಟುಂಬದವರೇ ಇರಬಹುದು, ಯಾರಿಗೂ 1 ಪೈಸಾ ಕೂಡ ಕೊಡಬಾರ್ದು ಅಂತ ಹೇಳಿದ್ದಾರೆ. ಅವ್ರ ಹತ್ರ ಪರ್ಮಿಷನ್ ತಗೊಂಬನ್ನಿ. 15,000 ಏನು 1 ಲಕ್ಷ ರೂಪಾಯಿ ಬೇಕಾದ್ರೆ ಕೊಡ್ತೀನಿ. ಓಹೋ, ಹಿಂಗಾಗ್ಬಿಡ್ತಾ ವಿಚಾರ, ಇಲ್ಲಿವರೆಗೂ ಬಂದ್ಬಿಡ್ತಾ? ಈಗ ಏನ್ ಮಾಡೋದು? ಕಾಲ ಕಡೆ ರೇಸ್ ಹೋಗೋಣ, ದುಡ್ಡಿಲ್ಲ. ಅದಿಲ್ದೆ ಅಲ್ಲಿ ಇಲ್ಲಿ ಅಡ್ಡಾಡೋಣ ಅಂತ ಅಂದ್ರೆ ಸಾಲಗಾರಲ್ಲ ಸೊಂಟ ಮುಟ್ಬಿಡ್ತಾರೆ. ಏನ ನಾನು ಅವಳು ಹೇಳ್ದಾಗ ಕೇಳ್ಕೊಂಡ್ ಬಿದ್ದಿರ್ಬೇಕಾ? ಇಂಪಾಸಿಬಲ್. ಕುಮಾರ್, ಅದಕ್ಕೆ ಬೇರೆ ಯಾರಾದ್ರೂ ಗುಲಾಮ ನೋಡ್ಕೋ. ಅಬ್ಬಬ್ಬಬ್ಬ, ಅದ್ ಏನಯ್ಯ ನೀನು, ಎಷ್ಟು ಶಾರ್ಟ್ ಟೆಂಪರು, ಮೂಗಿನ ತುದಿ ಮೇಲೆ ಸಿಟ್ಟಿರುತ್ತೆ. ನೋಡು, ಈ ಸರ್ಕಸ್ ಎಲ್ಲ ನಿಲ್ಸು. ನೋಡು, ಅವಸರ ಪಡ್ದೆ, ನಾನು ಹೇಳೋದನ್ನ ಕೇಳು. ದಿನಾ ಥಿಯೇಟರ್ ಮುಂದೆ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಟಿಕೆಟ್ ಮಾಡೋದು ತಪ್ಪುಂದಿ. ಪೊಲೀಸ್ನವ್ರಿಗೆ, ಥಿಯೇಟರ್ ಮ್ಯಾನೇಜರ್ಗೆ ಲಂಚ್ ಹಾಕೊಡೋದು ತಪ್ಪುಂದಿ. ದಿನಾ ಸುಳ್ಳು ಸಾಕ್ಷಿ ಹೇಳಿ ಕೋರ್ಟ್ ಅಲ್ಲಿ ಸಿಕ್ಕಾಕೊಳ್ಳೋದು ತಪ್ಪುಂದಿ. ಹಾಗಂತ ಅವಳು ಹೇಳಿದಕ್ಕೆಲ್ಲ ಒಪ್ಕೊಳಕ್ಕಾಗತ್ತಾ? ಹುಡುಗಿ ಹಾಗಿದ್ದಾಳ ಏನೋ? ಅಯ್ಯೋ, ಅವಳೇನಯ್ಯ ಕೈ ತೊಳ್ಕೊಂಡು ಮುಟ್ಬೇಕು. ಅವಳು ಮಿಡಿ ಹಾಕೊಂಡ್ರೆ ಶ್ರೀದೇವಿ, ಸೀರೆ ಉಟ್ಕೊಂಡ್ರೆ ಹೇಮಾ ಮಾಲಿನಿ, ಚೂಡಿದಾರ್ ಹಾಕೊಂಡ್ರೆ ಜಯಪ್ರದಾ. ನೋಡಯ್ಯ, ನೋಡು, ನಾನು ಹೇಳೋದು ಕೇಳು. ನೋಡು, ಸಾಕು, ಬಾ ಕೂತ್ಕೋ. ನೋಡು, ನೀನು ಆ ಲಕ್ಷ್ಮಿ ಜೊತೆ ಓನ್ಲಿ 30 days 30 రోజులు అంటే ಅವಳು ರೆಡಿಮೇಡ್ ಗಂಡಾಗ ಆಕ್ಟ್ ಮಾಡಿದ್ರೆ ನೀನು ಊಟ ತಿಂಡಿ ವಗೈರೆ ಎಲ್ಲ ಭರ್ಜರಿಯಾಗತ್ತೆ. ಕೂರ್ಚೋಪ್ಪ. ಅದು ಅಲ್ಲದೆ 1 ಲಕ್ಷ ರೂಪಾಯಿ ಕೊಡ್ತಾಳ ಕಣೋ. 1 ಲಕ್ಷನಾ? 1 ಲ್ಯಾಕ್. ಅದರಲ್ಲಿ 50,000 ಖರ್ಚು ಮಾಡಿ ನಿನ್ ತಂಗಿ ಮದುವೆನ ಭರ್ಜರಿಯಾಗಿ ಗ್ರ್ಯಾಂಡ್ ಆಗಿ ಮಾಡು. ಇನ್ನ 50,000 ರೂಪಾಯಿನಲ್ಲಿ ನಾನು ನೀನು ಸೇರ್ಕೊಂಡು ಆಲ್ ಇನ್ ಆಲ್ ಬಿಸ್ನೆಸ್ ಶುರು ಮಾಡೋಣ. ಏಮಂಟಾವ್? ಆದ್ರೂ ಒಂದು ಹೆಣ್ಣತ್ರ ಬಾಡಿಗೆ ಗಂಡಾಗ ಆಕ್ಟ್ ಮಾಡೋದು ಅಂದ್ರೆ ಸೆಂಟಿಮೆಂಟ್ಸ್ ಒದ್ದಯ್ಯ, ಇದು ಬಿಸ್ನೆಸ್. ಚೂಡು, ನಿನಗೆ ಇವಾಗ ಶುಕ್ರ ದಶೆ ಸ್ಟಾರ್ಟ್ ಆಗಿದೆ. ಇಂಥ ಅವಕಾಶ ಮತ್ತೆ ಸಿಗಲ್ಲ, ಸುಮ್ಮನೆ ಒಪ್ಕೋ. ಸರಿ, ನೀನ್ ಇಷ್ಟು ಹೇಳಿದ್ಮೇಲೆ ಒಪ್ಕೋತೀನಿ. ಬಟ್ 1 ಕಂಡೀಷನ್. ఏంటి? ಓನ್ಲಿ 1 ಮಂತ್. అంటే నువ్వు ఆ లక్ష్మిಗೆ ರೆಡಿಮೇಡ್ ಗಂಡಾಗಕ್ಕೆ ರೆಡಿ ಆಗಿದ್ದಾನಂತಲ್ಲ, ಇನ್ಯಾಕೆ ಯೋಚನೆ? ಹಾಗಲ್ವೇ, ಬರೋ ಮನುಷ್ಯನ ಕ್ಯಾರೆಕ್ಟರ್ ಹೇಗಿರುತ್ತೋ ಏನೋ. ಅನುಮಾನ ಯಾಕೆ? ನೋಡು, ಒಂದ್ ಕೆಲಸ ಮಾಡೋಣ. ಈಗ ಸೀತೆ ವನವಾಸದಲ್ಲಿದ್ದಾಗ ರಾಮ ಮತ್ತೆ ಒಪ್ಪಿಸ್ಕೊಳ್ಳೋದಕ್ಕೆ ಮುಂಚೆ ಹೇಗೆ ಅಗ್ನಿ ಪರೀಕ್ಷೆ ಮಾಡಿದ್ನೋ, ನಾವು ಅವನು ಕೆಲವು ಟೆಸ್ಟ್ಗಳನ್ನ ಇಟ್ರೆ ಆಯ್ತು. ಗೆದ್ರೆ ಅಗ್ರಿಮೆಂಟ್, ಇಲ್ದೆ ರಿಟರ್ನ್ ಟಿಕೆಟ್. ಫಸ್ಟ್ ಕ್ಲಾಸ್ ಐಡಿಯಾ. ಯಾವುದಕ್ಕೂ ನಾಳೆ ಅವನು ಬಂದೇ ಬರ್ತಾನೆ. ಖಂಡಿತ ಬರ್ತಾನೆ. ಅಂದ್ಹಾಗೆ ಅವನ ಹೆಸರೇನಂದೆ? ಆನಂದ್. ಕ್ವಾಲಿಫಿಕೇಶನ್? ಎಜುಕೇಶನಲ್ಲ, ಸರ್ವಿಸ್ನಲ್ಲ. ಎಜುಕೇಶನಲ್ ಕ್ವಾಲಿಫಿಕೇಶನ್. BSc ಫಸ್ಟ್ ಕ್ಲಾಸ್, 8 ಸರ್ಟಿಫಿಕೇಟ್ ಇದೆ. 8 ಗಾಬರಿ ಆಗ್ಬೇಡಿ ಮೇಡಮ್, ನೀವು ತಿಳ್ಕೊಂಡ್ರ ಹಾಗೆ ಆ 8 ರೋಗದ ಸರ್ಟಿಫಿಕೇಟ್ ಅಲ್ಲ. A ಅಂದ್ರೆ ಏಜ್ ಸರ್ಟಿಫಿಕೇಟ್, I ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್, D ಅಂದ್ರೆ ಡಿಗ್ರಿ ಸರ್ಟಿಫಿಕೇಟ್, S ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಸರ್ಟಿಫಿಕೇಟ್. ಅದಕ್ಕೆ ಟೋಟಲ್ ಆಗಿ 8 ಸರ್ಟಿಫಿಕೇಟ್ ಅಂತ ನಾನು ಹೇಳಿದೆ. ವೆರಿ ಗುಡ್. ನಮ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಿಮಗೆ ಗೊತ್ತಿದೆ ತಾನೆ? ಗೊತ್ತಿದೆ. ಅಂದ್ರೆ 30 ದಿನದವರೆಗೂ, ಐ ಮೀನ್ ಓನ್ಲಿ 30 days ನಿಮ್ಮ ಜೊತೆಲಿ ನಿಮ್ಮ ಗಂಡನಾಗಿ ಆಕ್ಟ್ ಮಾಡಬೇಕು. 31ನೇ ದಿನ ಬೆಳಿಗ್ಗೆ ಸೂರ್ಯೋದಯ ಆದ ತಕ್ಷಣ ನಿಮಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಆಮ ಕರೆಕ್ಟ್? ಎಕ್ಸಾಕ್ಟ್ಲಿ ಕರೆಕ್ಟ್. ಅದಕ್ಕೆ ನಾನು ಸಂಪೂರ್ಣ ಒಪ್ಪಿಗೆ ಇದೆ. ಗುಡ್. ಆದ್ರೂ ಒಂದ್ ಕಂಡೀಷನ್. 30 ದಿವಸ ಜೊತೆಲಿದ್ದೆ ಅಂತ ಸಲಿಗೆಯಿಂದ 31ನೇ ದಿನ ನಾನು ಎಲ್ಲಿ ಸಿಕ್ಕಿದ್ರು ನನ್ನ ಮೇಲೆ ಅಧಿಕಾರ ಚಲಾಯಿಸಬಾರ್ದು. ಗಾಟ್ ಇಟ್? ನಮ್ಮ ಅಗ್ರಿಮೆಂಟ್ ಮುಗಿದ್ಮೇಲೆ ನೋ ಪ್ರಾಬ್ಲಮ್, ನಿಮ್ಮ ಪರಿಚಯನ ಇಲ್ದಾಗಿದ್ದು ಬಿಡ್ತೀರಿ. ಓಕೆ? ಓಕೆ. ಹಲೋ, ಲಕ್ಷ್ಮಿ ಹಿಯರ್. ನಾನು ಕಣೆ ಆಶಾ ಮಾತಾಡ್ತಿರೋದು. ಇಂಟರ್ವ್ಯೂ ಮುಗಿತಾ? ಹಲೋ, ನಾನು ಲಾಯರ್ ವಿಶ್ವನಾಥ್ ಮಾತಾಡ್ತಾ ಇರೋದು.
ಅರ್ಜೆಂಟಾಗಿ 1 ಲಕ್ಷ ರೂಪಾಯಿ ಹಣ ಕಳಿಸ್ಕೊಡಿ. ಈಗಲೇ ಕಳಿಸ್ಬೇಕಾ ಸರ್? ಆಮೇಲೆ ಕಳಿಸಿದ್ರಾಗಲ್ವಾ? ನೋ ಬಹಳ ಅರ್ಜೆಂಟ್, ಈಗಲೇ ಬೇಕು. ಓಕೆ ಓಕೆ ಸರ್, ಈಗಲೇ ಕಳಿಸ್ತೀನಿ. ಥ್ಯಾಂಕ್ ಯು. ಓಫೋ ಮಿಸ್ಟರ್ ಆನಂದ್, ನೀವು ನನಗೊಂದು ಹೆಲ್ಪ್ ಮಾಡಬೇಕಲ್ಲ. ಏನ್ ಹೇಳಿ ಮೇಡಮ್? ಜಸ್ಟ್ ಮೊಮೆಂಟ್. ಈ ಬ್ರೀಫ್ ಕೇಸ್ನಲ್ಲಿ 1 ಲಕ್ಷ ರೂಪಾಯಿ ಇದೆ. ಇದನ್ನ ನಮ್ಮ ಲಾಯರ್ಗೆ ತಲುಪಿಸ್ಬೇಕು. ಇದೇ ಅವ್ರ ಅಡ್ರೆಸ್ಸು. ನಾನೇ ತಗೊಂಡು ಹೋಗ್ಬೇಕು ಅಂದ್ರೆ ಇನ್ಕಮ್ ಟ್ಯಾಕ್ಸ್ನವ್ರ ಕಾಟ. ಇಫ್ ಯು ಡೋಂಟ್ ಮೈಂಡ್. ವಿತ್ ಪ್ಲೆಜರ್. ನನ್ನ ಕಾರ್ನಲ್ಲೇ ನಿಮ್ಮನ್ನು ಡ್ರಾಪ್ ಮಾಡಿಸ್ಲಾ? ಬೇಡ ಮೇಡಮ್, ಈಗ ತಾನೇ ಹೇಳಿದ್ರಿ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಅಂತ. ಅವ್ರ ಕಣ್ಣು ನಿಮ್ ಕಾರ್ ಮೇಲೂ ಇರುತ್ತೆ. ಪರವಾಗಿಲ್ಲ, ನಾನು ಆಟೋಲ್ ತಗೊಂಡೋಗಿ ತಲುಪಿಸ್ತೇನೆ. ಥ್ಯಾಂಕ್ ಯು. ಬ್ರೀಫ್ ಕೇಸ್ ಅಲ್ಲಿ ತಗೊಂಡೋಗಿ ತಲುಪಿಸಿದ ಮೇಲೆ ಹೇಳಿ ಥ್ಯಾಂಕ್ಸ್. ನ ಬರ್ಲಾ? ಆಶಾ ಹೊರಟಿದ್ದಾನೆ. ಗೊತ್ತಾಯ್ತು ಬಿಡು. ನಿಂತ್ಕೊಳ್ಳೋ. ಯಾಕೋ? ಏನು ಇಲ್ಲ, ಅವನ ಜೊತೆ ಹೊಡೆದಾಡ್ಬೇಕಂತೆ. ಏನು ಆಗ್ಬಾರ್ದು. ಹೌದು. ಅಯ್ಯೋ ಪೆಕರ್ ನನ್ ಮಗನೇ, ಅದಕ್ಕೆ ಅವ್ಳು ಕೊಡೋದು ಜುಜ್ಬಿ 2,000 ರೂಪಾಯಿ ಅಷ್ಟೇ. ಈಗ ಒಂದು ಸೂಟ್ ಕೇಸಲ್ಲಿ ಎಷ್ಟಿದೆ? 1 ಲಕ್ಷ. ಕರೆಕ್ಟ್, 1 ಲಕ್ಷ. ಈಗ ನಿಜವಾಗ್ಲೂ ನಾವು ಅವ್ನ ಕೈ ಕಾಲು ಮುರಿದಾಕ್ಬಿಟ್ರೆ ಆ 1 ಲಕ್ಷ ನಮ್ದಾಗತ್ತೆ. ಹೇಗಿದೆ ಪ್ಲಾನು? ಫ್ಯಾಂಟಾಸ್ಟಿಕ್. ನಡಿ. ಎಲ್ಲೋಟ್ರಿ? ಯಾಕಪ್ಪ, ಏನಾಗಬೇಕಾಯ್ತು? ಏನಿಲ್ಲಮ್ಮ, ನಿನ್ನ ಹತ್ರ ಇರೋ ಬ್ರೀಫ್ ಕೇಸ್ನ ತಗೊಂಡೋಗೋಣ ಅಂತ. ತೆಗಿಯೋ ಕೈ. ಕೈ ತೆಗಿಯೋ ಅಭ್ಯಾಸನೇ ಇಲ್ಲಮ್ಮ, ಕೈ ಇಟ್ಟೆ ಅಭ್ಯಾಸ. ನಮಸ್ಕಾರ ಸರ್. ನಮಸ್ಕಾರ. ಲಾಯರ್ ವಿಶ್ವನಾಥ್ ರಾಯರು ಅಂದ್ರೆ ತಾವೇ ತಾನೆ? ಹೌದು ನಾನೇ. ಏನ್ ಸಮಾಚಾರ? ನೀವ್ಯಾರು? ನನ್ನ ಹೆಸರು ಆನಂದ್ ಅಂತ. ಹಾ. ರಘುನಾಥ್ ರಾಯರ್ ಅವ್ರ ಮಗಳು ಲಕ್ಷ್ಮಿ ಅವರು ಈ ಬ್ರೀಫ್ ಕೇಸ್ ನಿಮ್ಗೆ ಕೊಟ್ಟು ಬಾ ಅಂತ ಕಳಿಸಿದ್ದಾರೆ. ಹಾ, ಇದ್ರಲ್ಲಿ 1 ಲಕ್ಷ ರೂಪಾಯಿ ಇದೆ. ಅದ್ ಸರಿ, ಏನ್ ನಿಮ್ಮ ಅವಸ್ಥೆ? ಇದ್ರಲ್ಲಿ ಹಣ ಇದೆ ಅಂತ ಹೇಗೋ ಕೆಲವು ರೌಡಿಗಳು ಗೊತ್ತಾಗಿ
ಅದನ್ನ ಲಪ್ಟಾಯಿಸ್ಬೇಕು ಅಂತ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಹಾ ಆ ಹೊಡೆದಾಟದಲ್ಲಿ ಇದೆಲ್ಲ. ಮೈ ಗಾಡ್, ಹಣ ಸಮೇತ ಬ್ರೀಫ್ ಕೇಸ್ ತಂದು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮೊದಲೋಗಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಲಕ್ಷ್ಮಿ ಹಣ ಕಳಿಸು ಅಂತ ನಾನೇನು ಹೇಳಿರ್ಲಿಲ್ವಲ್ಲ.